ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು, ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋರು. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಇವರು. ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ, ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದ್ರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ಪ್ರಜ್ವಲ್ ಜೈಲು ಹೋಗಿ ಇವರೇ ಕಾರಣ ಅಂತ? 100ಕ್ಕೆ 100 ಅವರೇ ಕಾರಣ. ಹೌದು, ಇವರೇ ಸಿಟಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎಂಥದ್ದರೋ ಜೈಲಿಂದ ಈಚೆ ಬಂದರು, ಬಿಡಿಸ್ಕೊಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲೆ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನು ಬೇಕಾದ್ರು ನಿಂತ್ಕೊಳ್ಳಿ, ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟರೆ ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತದೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಚೌಕಟ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧನೆನಾ? ಓಲಿ ಏನು ಮಾಡೋರೆ? ಬೇಡ ರೀ, ಇವರು ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ, 5 ನಿಮಿಷ ಚುಟ್ಕಿ ಹೊಡಿದ್ರೆ ಮೋದಿಯವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆನ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.